ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಜಾನ್ ಸಿನಾ ಕ್ಲಾಸಿಕ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಬ್ಯಾಕ್ ಕ್ಲಾಶ್ ಅಲ್ಲಿ ಬರ್ತಾರೆ ನಮ್ಮ ಜಾನ್ ಸಿನಾ ಅವರು. ಜಾನ್ ಸಿನಾ ಕ್ಲಾಸಿಕ್ ಟೂರ್ನಮೆಂಟ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಈ ಒಂದು ಟೂರ್ನಮೆಂಟ್ ಅಲ್ಲಿ ಸೂಪರ್ ಸ್ಟಾರ್ಸ್ ಗಳು ಬಂದು ಕಂಪೀಟ್ ಮಾಡ್ತಾರೆ ಅಂಡ್ ಗೆದ್ದವರಿಗೆ ಜಾನ್ ಸಿನಾ ಸ್ಪೆಷಲ್ ಚಾಂಪಿಯನ್ಶಿಪ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವನ್ ಸೋತವರಿಗೆ ಫ್ಯಾನ್ಸ್ ಗಳು ಓಟ್ ಆಗಿ ಕೂಡ ಅವರನ್ನ ಚಾಂಪಿಯನ್ ಮಾಡಬಹುದು ಅಂತ ನಮ್ಮ ಜಾನ್ ಸಿನಾ ಅವರು ಅನೌನ್ಸ್ ಮಾಡ್ತಾರೆ. ಅಂಡ್ ಇದಕ್ಕೆ ಫ್ಯಾನ್ಸ್ ಕಡೆಯಿಂದ ಸಿಕ್ಕಾಪಟ್ಟೆ ಬ್ಯಾಕ್ ಕ್ಲಾಶ್ ಸಿಗ್ತಾ ಇದೆ. ಅಂದ್ರೆ ಸೋತವರು ಕೂಡ ಚಾಂಪಿಯನ್ ಆದ್ರೆ ಫ್ಯಾನ್ಸ್ ಗಳಿಗೆ ಎಲ್ಲದೂ ಕೂಡ ನೀವು ಬಿಡ್ಬೋದಲ್ವಾ, ಮ್ಯಾಚ್ ನ ಯಾಕೆ ಆಡಿಸ್ತೀರಾ ಇವರ ನಡುವೆ? ಅದರಲ್ಲೂ ಕೂಡ ಇನ್ನೊಂದು ಚಾಂಪಿಯನ್ಶಿಪ್ ನ ತಗೋಬರುವಂತಹ ಅವಶ್ಯಕತೆನಾದ್ರೂ ಏನಿತ್ತು? ಈಗಿರ್ತಕ್ಕಂತಹ ಚಾಂಪಿಯನ್ಶಿಪ್ ಗಳೇ ಸರಿಯಾಗಿ ಡಿಫೆಂಡ್ ಆಗ್ತಾ ಇಲ್ಲ. ಇದರಲ್ಲಿ ಜಾನ್ ಸಿನಾ ಅವರ ನೇಮಲ್ಲಿ ಇನ್ನೊಂದು ಚಾಂಪಿಯನ್ಶಿಪ್ ಹಾಗೆ ಹೀಗೆ ಅಂತ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಬ್ಯಾಕ್ ಲ್ಯಾಶ್ ನ ಕೊಡ್ತಾ ಇದ್ದಾರೆ. ಅಂಡ್ ಇದೆಲ್ಲದಕ್ಕೂ ಕೂಡ ನಮ್ಮ ಜಾನ್ ಸಿನಾ ಅವರೇ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಿಜ ಹೇಳ್ಬೇಕು ಅಂದ್ರೆ ನನಗೂ ಕೂಡ ಅನ್ಸೋದಿಲ್ಲ ಇದು ಪರ್ಫೆಕ್ಟ್ ಅಂತ. ನಿಜವಾಗ್ಲೂ ಇಲ್ಲಿ ಯಾರು ಕೂಡ ಪರ್ಫೆಕ್ಟ್ ಇಲ್ಲ, ಇವನ್ ನಾನು ಕೂಡ ಪರ್ಫೆಕ್ಟ್ ಇಲ್ಲ. ಅಂಡ್ ಮೈಟ್ ಬಿ ಇದು ಫೇಲ್ಯೂರ್ ಕೂಡ ಆಗ್ಬಹುದು, ಬಟ್ ನಿಜವಾಗ್ಲೂ ನಾನು ರಿಸ್ಕ್ ನ ತಗೋತಾ ಇದ್ದೀನಿ. ನೋಡೋಣ ಇದ್ರ ಬಗ್ಗೆ ಇನ್ನೂ ಕೂಡ ಮುಂದೆ ಇನ್ಫಾರ್ಮೇಶನ್ ನ ಕೊಡ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಕೂಡ ಒಂದು ಟ್ವೀಟ್ ಮಾಡಿ ರಿವೀಲ್ ಮಾಡಿದ್ದಾರೆ. ಏನೇ ಆಗಲಿ ಜಾನ್ ಸಿನಾ ಅವ್ರಿಗೂ ಕೂಡ ಅನ್ಸುತ್ತಂತೆ ಇದು ಸಕ್ಸಸ್ ಆಗುತ್ತೋ ಅಥವಾ ಫೇಲ್ಯೂರ್ ಆಗುತ್ತೋ ಅಂತ ಅವ್ರಿಗೂ ಕೂಡ ಗೊತ್ತಿಲ್ವಂತೆ. ಬಟ್ ನೋಡೋಣ ಗೈಸ್, ಹೊಸ ಚಾಂಪಿಯನ್ಶಿಪ್ ನ ತಗೊಂಡು ಏನ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಇರ್ತಕ್ಕಂತಹ ಚಾಂಪಿಯನ್ಶಿಪ್ ಗಳನ್ನೇ ಅವರು ಡಿಫೆಂಡ್ ಮಾಡ್ತಾ ಇಲ್ಲ. ಇನ್ನ ಇದನ್ನ ಡಬ್ಲ್ಯೂ ಅವರು ಆಂಡ್ರೆ ದ ಜಾಯಿಂಟ್ ಟೂರ್ನಮೆಂಟ್ ತರ ಏನಾದ್ರೂ ನಡೆಸ್ತಾರಾ? ಜಾನ್ ಸಿನಾ ಕ್ಲಾಸಿಕ್ ನೋಡಬೇಕು ಇದು ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂಡ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಯಾಕಂದ್ರೆ ಸೋತವರು ಕೂಡ ಚಾಂಪಿಯನ್ ಆಗ್ತಾರೆ ಅಂದ್ರೆ ಗೆದ್ದವ್ರ ಕತೆ ಏನಾಗುತ್ತೆ ಹಾಗಾದ್ರೆ? ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಎಸ್ ಗಾಯ್ಸ್, ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ರಸಲ್ ಮೀನಿಯಾ ಮುಗಿದ್ಮೇಲೆ ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟೋ ಅವರ ಫ್ಯೂಡ್ ನ ಪ್ಲಾನ್ ಮಾಡಿರ್ಲಿಲ್ವಂತೆ. ಬದಲಿಗೆ ರೋಮನ್ ರೈನ್ಸ್ ಹಾಗೆ ರಿಂಗ್ ಜನರಲ್ ಗಂತರ್ ಅವರ ಫ್ಯೂಡ್ ನ ಪ್ಲಾನ್ ಮಾಡಿದ್ರಂತೆ. ಇವನ್ ಡಬ್ಲ್ಯೂ ಅವರು ಇವರಿಬ್ಬರಿಗೋಸ್ಕರ ಒಂದು ವಿಡಿಯೋ ಪ್ಯಾಕೇಜ್ ನ ಕೂಡ ಶೂಟ್ ಮಾಡಿ ಇಟ್ಕೊಂಡಿದ್ರಂತೆ. ಗಂತರ್ ಅವರು ಆ ಒಂದು ವಿಡಿಯೋ ಪ್ಯಾಕೇಜ್ ಅಲ್ಲಿ ಇನ್ವಾಲ್ವ್ ಕೂಡ ಆಗಿದ್ರಂತೆ. ಬಟ್ ಸಡನ್ ಆಗಿ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳಲ್ಲಿ ಚೇಂಜ್ ಮಾಡ್ತಾರೆ ಅಂಡ್ ಅದಕ್ಕೋಸ್ಕರನೇ ಗಂತರ್ ಅವರು ಮಂಡೇ ನೈಟ್ ರಾ ನ ಬಿಟ್ಟು ಸ್ಮ್ಯಾಕ್ ಡೌನ್ ಗೆ ಹೋಗಿ ಕೋಡಿ ರೋಡ್ಸ್ ಅವರ ಜೊತೆ ಫ್ಯೂಡ್ ನ ಮಾಡ್ತಾ ಇದ್ದಾರೆ. ಈ ಪ್ಲಾನ್ಸ್ ಗಳಲ್ಲಿ ಚೇಂಜ್ ಯಾಕಾಯ್ತಪ್ಪ ಅಂದ್ರೆ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರ ಇಂಜುರಿ ಪ್ರಾಬ್ಲಮ್ ಇಂದ. ಎಸ್, ಬೆಳಗ್ಗೆ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರಿಗೆ ಒಂದು ಇಂಜುರಿ ಸಮಸ್ಯೆ ಇದೆ ಅಂತ. ಅಂಡ್ ಅದರಿಂದ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳಲ್ಲಿ ಚೇಂಜ್ ಮಾಡ್ತಾರೆ. ಆ ಕಡೆ ಕೋಡಿ ರೋಡ್ಸ್ ಅವರಿಗೆ ಯಾವುದೇ ರೀತಿಯ ಅಪೋನೆಂಟ್ ಇರೋದಿಲ್ಲ ಅಂಡ್ ಅದರಿಂದ ಗಂತರ್ ಅವರನ್ನ ಸ್ಮ್ಯಾಕ್ ಡೌನ್ ಗೆ ಕಳಿಸಿ ಕೋಡಿ ರೋಡ್ಸ್ ಅವರ ಜೊತೆ ಫ್ಯೂಡ್ ನ ಮಾಡಿಸಿದ್ರೆ ಈ ಕಡೆ ಜೇಕೋಬ್ ಫಾಟೋ ಹಾಗೆ ರೋಮನ್ ರೈನ್ಸ್ ಅವರ ಸ್ಟೋರಿ ಲೈನ್ ನ ಪ್ರಾರಂಭ ಮಾಡ್ತಾರೆ. ಎಸ್, ಒರಿಜಿನಲ್ ಆಗಿ ರೋಮನ್ ರೈನ್ಸ್ ಹಾಗೆ ಗಂತರ್ ಅವರ ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗ್ಬೇಕಾಗಿತ್ತು ಅಂಡ್ ಇದರಲ್ಲಿ ನಮ್ಮ ಪಾಲಿಮಿನ್ ಅವರ ಇನ್ವಾಲ್ವ್ಮೆಂಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇತ್ತು. ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ರೋಮನ್ ರೈನ್ಸ್ ಹಾಗೆ ಪಾಲಿಮಿನ್ ಅವರ ಹಿಸ್ಟ್ರಿ ಯಾವ ರೀತಿ ಇದೆ ಅಂತ. ಅಂಡ್ ಈಗ ರೋಮನ್ ರೈನ್ಸ್ ಅವರ ಅಪೋನೆಂಟ್ ಆಗಿ ಪಾಲಿಮಿನ್ ಅವರ ಜೊತೆ ಗಂತರ್ ಅವರು ನೋಡೋದಕ್ಕೆ ಸಿಕ್ಕಿದ್ರೆ ಆ ಒಂದು ಸಿನಾರಿಯೋನೇ ನೆಕ್ಸ್ಟ್ ಲೆವೆಲ್ ಇರೋದು. ಬಟ್ ಏನ್ ಮಾಡೋದಕ್ಕೆ ಆಗುತ್ತೆ, ಡಬ್ಲ್ಯೂ ಅವರು ಪ್ಲಾನ್ಸ್ ಗಳಲ್ಲಿ ಈಗ ಚೇಂಜ್ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ಎಸ್, ನಾಳೆ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರಾ ಆಗ್ತಾ ಇದೆ. ಯಾಕಂದ್ರೆ ಬ್ಯಾಕ್ ಕ್ಲಾಶ್ ಅಲ್ಲಿ ಏನೇನು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಬಂದ್ವು ಅದಕ್ಕೆಲ್ಲ ಪ್ರಾಬಬ್ಲಿ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಉತ್ತರ ಸಿಗಬಹುದು. ಅಂಡ್ ಅಷ್ಟೇ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರಾಗೆ ಅನೌನ್ಸ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ದ ವಿಷನ್ ವರ್ಸಸ್ ಸ್ಟ್ರೀಟ್ ಪ್ರಾಫಿಟ್ ಹಾಗೆ ಜೋ ಹೆನ್ರಿ ಅವರ ನಡುವೆ. ಸೊ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಡಬ್ಲ್ಯೂ ಅವರು ಅನೌನ್ಸ್ ಮಾಡಿದ್ದಾರೆ. ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಸೆತ್ ರೋಲಿನ್ಸ್ ಅವರ ಇನ್ವಾಲ್ವ್ಮೆಂಟ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ, ನಮ್ಮ ಬ್ರೀ ಬೆಲ್ಲಾ ಅಂಡ್ ಪೇಜ್ ಅವರ ರಿಟರ್ನ್ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇವರ ಹಾಗೆ ಜಡ್ಜ್ಮೆಂಟ್ ಡೇ ನಡುವೆ ಡಬ್ಲ್ಯೂ ಅವರು ಒಂದು ಸೆಗ್ಮೆಂಟ್ ನ ಪ್ಲಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಒಬಾ ಫೇಮಿ ಓಪನ್ ಚಾಲೆಂಜ್ ಕೂಡ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರು ಕೂಡ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಅಪಿಯರ್ ಆಗ್ತಾ ಇದ್ದಾರೆ. ಅಂಡ್ ನಾಳೆ ಮಂಡೇ ನೈಟ್ ರಾ ನ ಮೈನ್ ಹೈಲೈಟ್ ಏನಪ್ಪಾ ಅಂದ್ರೆ ನಮ್ಮ ಜೇಕೋಬ್ ಫಾಟೋ ಅವರು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಅಕ್ನಾಲೆಜ್ಮೆಂಟ್ ಸೆರೆಮನಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಿಜವಾಗ್ಲೂ ಇದನ್ನ ಡಬ್ಲ್ಯೂ ಅವರು ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕಂದ್ರೆ ಬ್ಯಾಕ್ ಕ್ಲಾಶ್ ಅಲ್ಲಿ ರೋಮನ್ ರೈನ್ಸ್ ಅವರು ಗೆದ್ದಿರಬಹುದು, ಬಟ್ ನಿಜವಾಗ್ಲೂ ಡಾಮಿನೇಟ್ ಮಾಡಿದ್ದು ಜೇಕೋಬ್ ಫಾಟೋ ಅವರು. ಅಂಡ್ ಬ್ಯಾಕ್ ಕ್ಲಾಶ್ ಮುಗಿದ ಮೇಲೂ ಕೂಡ ಜೇಕೋಬ್ ಫಾಟೋ ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಬಟ್ ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ರೂಲ್ ಇದ್ದಿದ್ದೇನಪ್ಪಾ ಅಂದ್ರೆ ನೀನೇನಾದ್ರೂ ಬ್ಯಾಕ್ ಕ್ಲಾಶ್ ಅಲ್ಲಿ ಸೋತ್ರೆ ನೀನು ನನ್ನನ್ನ ಅಕ್ನಾಲೇಜ್ ಮಾಡಬೇಕು ಅಂತ. ಸೊ ನಾಳೆ ಮಂಡೇ ನೈಟ್ ರಾ ಅಲ್ಲಿ ರೋಮನ್ ರೈನ್ಸ್ ಅವರ ಅಕ್ನಾಲೇಜ್ಮೆಂಟ್ ಸೆರೆಮನಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದನ್ನ ನಮ್ಮ ಜೇಕೋಬ್ ಫಾಟೋ ಅವರು ಅಟೆಂಡ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನೋಡ್ಬೇಕು ಗೈಸ್, ಈ ಒಂದು ಸೆಗ್ಮೆಂಟ್ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. 1-2 ವರ್ಷ ಹಿಂದಿನ ನೆನಪು ನನಗೆ ಬರ್ತಾ ಇದೆ. ಯಾಕಂದ್ರೆ ಆಗಾಗ ಈ ರೀತಿಯ ಸೆಗ್ಮೆಂಟ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅಕ್ನಾಲೇಜ್ಮೆಂಟ್ ಸೆರೆಮನಿ ಆಗಿರಬಹುದು, ಟ್ರೈಬಲ್ ಕೋರ್ಟ್ ಆಗಿರಬಹುದು, ಈ ರೀತಿಯ ಸೆಗ್ಮೆಂಟ್ ಗಳನ್ನ ಡಬ್ಲ್ಯೂ ಅವರು ಮಾಡ್ತಾ ಇದ್ರು. ಅಂಡ್ ನಾಳೆ ಮಂಡೇ ನೈಟ್ ರಾ ಅಲ್ಲೂ ಕೂಡ ಈ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಇದನ್ನಂತೂ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಅದಕ್ಕೋಸ್ಕರ ನಾಳೆ ಮಂಡೇ ನೈಟ್ ರಾ ನೋಡಿ
ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.